ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೂಲಂಗಿ ಸಾಂಬಾರು ಹೇಗೆ ಮಾಡೋದಂತ ಹೇಳ್ತಿದ್ದೀನಿ ನೋಡಿ. ಒಂದು ಕುಕ್ಕರ್ ತೊಗೊಂಡಿನಿ. ಕುಕ್ಕರ್ಗೆ 1 ಕಪ್ಪು ತೊಗರಿಬೇಳೆ, ಮೊಸರು ದಾಲು ಮತ್ತು ಹೆಸರುಬೇಳೆ ಎರಡು ಸೇರಿಸಿ ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ. ವಾಶ್ ಮಾಡ್ಕೊಂಡ್ಮೇಲೆ 2 ದೊಡ್ಡದು ಮೂಲಂಗಿ ತೊಗೊಂಡು ಅದನ್ನ ರೌಂಡ್ ಕಟ್ ಮಾಡಿ ಹಚ್ಕೊಂಡು ಆ ಬೇಳೆಗೆಲ್ಲ ಹಾಕ್ತಿದ್ದೀನಿ. ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಚಿಕ್ಕ ಗಾತ್ರದ ಈರುಳ್ಳಿ ಮತ್ತು 2 ಟೊಮೊಟೊ, ದೊಡ್ಡ ಗಾತ್ರದ 2 ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡು ಇದ್ರಾಗ ಹಾಕ್ಕೊಂಡ್ರೆ ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೇ ಹಾಕ್ಕೊಳ್ತಿದ್ದೀನಿ. ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ಅದನ್ನ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಮುಚ್ಚಿಕೊಂಡು 2 ವಿಸಿಲ್ ಹತ್ರ ಸಾಕು. 3 ಜಾಸ್ತಿ ವಿಸಿಲ್ ಹಾಕ್ಸೋಷ್ಟಕ್ಕೆ ಸ್ಮ್ಯಾಶ್ ಆಗಿಬಿಡುತ್ತೆ ಮೂಲಂಗಿ ಎಲ್ಲ. ಹಂಗಾಗಿ 2 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ಆ ವಿಸಿಲ್ ಹಾಕೋಷ್ಟೊತ್ತಿಗೆ ಈ ಕಡೆ ಇದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡ್ಕೊಂಬಿಡೋಣ ನೋಡಿ. ಸ್ಟವ್ ಹಚ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿಕಾಯಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಜಜ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಜಜ್ಕೋಬೇಕು ನೋಡಿ. ಹಾಕ್ಕೊಂಡು ಜಜ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಈ ಕಡೆ ಫ್ರೈ ಆಗೈತೆ ಅದು. ಈ ಕಡೆ ಕುಕ್ಕರ್ ವಿಸಿಲ್ ಇಳಿದಿತ್ತು. ಹಾಗಾಗಿ ನಾನು ನೋಡಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಮೂಲಂಗಿ ಫುಲ್ ಸ್ಮ್ಯಾಶ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಹಾಗೆ ಕಾಯಿ ಚೆನ್ನಾಗಿದೆ. ಈ ಕಡೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಆ ಕಡೆ ಕುಕ್ಕರಲ್ಲಿ ಕೂಗಿದ್ದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕಡೆ ನಾನು ಚಿಕ್ಕ ಗಾತ್ರದ ನೆಲ್ಲಿಕಾಯಿ ಗಾತ್ರದ ಗಾತ್ರದಷ್ಟು ಹುಣಸೆ ಹುಳಿ ನೆನಿಟ್ಕೊಂಡಿದ್ದೆ. ಆ ಹುಣಸೆ ಹುಳಿನ ಹಿಂಡ್ತಾಯಿದ್ದೀನಿ ನೋಡಿ. ಮತ್ತು ಅದಕ್ಕೆ ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ, ನಿಮ್ಮ ಖಾರಕ್ಕೆ ನೋಡಿ ಖಾರ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ಇದು ಮುದ್ದೆ, ಅನ್ನಕ್ಕೆ ಯಾವ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ.